ಇವಾಗ ನನಗೆ ಮೊಬೈಲ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಗೈಸ್, ಐಫೋನ್ 17 ತರ. ಇಲ್ಲಿ ಇವ್ರಿಗೆ ಒಂದು ಹೆಣ್ಣು ಬೇಕಾಗಿತ್ತು, ಚಾರ್ಜ್ ಆಗ್ಬೇಕಾ ಇನ್ನಾದ್ರು. ಆಕ್ಚುಲಿ ಕನಸುಗಾರ ಸಾಕು, ಏನು ಕನಸುಗಾರ ಮೂವಿದು ಸಾಂಗ್ ಸರಿ ಕಣಮ್ಮ. ಒಂದಂತಂದ್ರೆ ಇದೆ ಸಂಗೀತ ಅನ್ನೋದಿದೆ, ಯಾವ್ದ್ರಲ್ಲಿ ತಗೊಳ್ಳೋದೋ ಗೊತ್ತಿಲ್ಲ. ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ನಾನು ಸಿಂಪಲ್ ಆಗಿ ಯಾವ ತರ ರೆಡಿ ಆಗ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಸೊ ಇವತ್ತು ತುಮಕೂರಿಗೆ ಹೊರಟಿದೀವಿ, ಏನಕ್ಕೆ ಅನ್ನೋದೆಲ್ಲ ನಾನು ಹೇಳ್ತೀನಿ. ಫಸ್ಟ್ ನಾನು ಯಾವ ತರ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಅಂತ ತೋರಿಸ್. ಸೊ ನಾನಿವತ್ತು ಯೂಸ್ ಮಾಡ್ತಿರೋದು ಕ್ರೀಮ್ ಬಂದು ಡಿ-ಟ್ಯಾನ್ ಗ್ಲೋ ಲೈಟ್ ಡೇ ಕ್ರೀಮ್. ಇದು ಗುಡ್ ವೈಬ್ಸ್ ಅವ್ರದ್ದು, ತುಂಬಾ ಸಕ್ಕತ್ತಾಗಿದೆ. ಸೊ ಬೇಕಂತಂದ್ರೆ ಬೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಅಂಡ್ ಟೆಕ್ಸ್ಚರು ಅಷ್ಟೇ ತುಂಬಾ ಸೂಪರ್ ಆಗಿದೆ. ಸೊ ನಾನು ಕ್ವಿಕ್ ಆಗಿ ರೆಡಿ ಆಗೋದು ಅಂದ್ರೆ ಇದೆ, ಟೋನರ್ ಗಿನ್ನರ್ ಏನು ಯೂಸ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಸಿಕ್ಕಾಬಟ್ಟೆ ಅರ್ಜೆಂಟ್ ಇದೆ. ನನ್ನ ಮಗಳು ಕೂಡ ಆಲ್ರೆಡಿ ರೆಡಿಯಾಗಿ ಕುತ್ಕೊಂಡಿದ್ದಾಳೆ. ಸೊ ಇದನ್ನ ಅಪ್ಲೈ ಮಾಡ್ತೀನಿ ಮಾಯಿಶ್ಚರೈಸರ್ ಆಗಿ. ಸ್ಕಿನ್ ಯಾವಾಗಲೂ ಹೈಡ್ರೇಟಿಂಗ್ ಆಗಿರುತ್ತೆ, ಸೊ ಈ ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ. ಅಂಡ್ ನೆಕ್ಸ್ಟ್ ಒಂದು ಬಂದು ತರ ಚೆನ್ನಾಗಿ ರಬ್ ಮಾಡ್ಕೋಬೇಕು. ಸೊ ಇವಾಗ ಮಾಯಿಶ್ಚರೈಸರ್ ಆಯ್ತು, ಇವಾಗ ನೆಕ್ಸ್ಟ್ ಸನ್ಸ್ಕ್ರೀನು. ಯಾವ್ದಿದ್ದು ಗುಡ್ ವೈಬ್ಸ್ ಅವ್ರದ್ದು SPF 50 ಸನ್ಸ್ಕ್ರೀನು, ಸೀಸಾ ಅವ್ರದ್ದು. ತುಂಬಾ ಸಕ್ಕತ್ತಾಗಿದೆ ಇದು ಮಾತ್ರ, ನಂಗೆ ತುಂಬಾ ಪರ್ಸ್ನಲ್ ಇದು ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಲೈಟ್ ವೇಟ್ ಆಗಿದೆ ಅಂಡ್ ಆದ ತಕ್ಷಣ ಸನ್ಸ್ಕ್ರೀನ್ ಅಬ್ಸರ್ವ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಈ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಅಂತೂ ತುಂಬಾ ಜಾಸ್ತಿನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನಾನು ಹಿಂಗೆ ಅರ್ಜೆಂಟ್ ಇದ್ದಾಗ ಬೇಗ ಬೇಗ ಫೌಂಡೇಶನ್ಗೆ ಹೋಗ್ತೀನಿ. ಸೊ ಯಾಕಂತಂದ್ರೆ ಜಾಸ್ತಿ ಮೇಕಪ್ ಅಂದ್ರೆ ಜಾಸ್ತಿ ಸ್ಟೆಪ್ ಮಾಡಿ ಏನ್ ಮೇಕಪ್ ನ ಮಾಡಲ್ಲ, ನಾನು ಈಸಿ ಸ್ಟೆಪ್ ಅಲ್ಲಿ ಮಾಡ್ತೀನಿ. ಸೊ ಎಲ್ಲಾದ್ರೂ ಹೊರ್ಗಡೆ ಹೋಗ್ಬೇಕಾದ್ರೆ ಮಾತ್ರ ಲೈಟ್ ವೆಯ್ಟ್ ಆಗಿರ್ಬೇಕು ಅಂದ್ರೆ ಮ್ಯಾಕ್ ಫೌಂಡೇಶನ್ ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸಿಂಪಲ್ ಸ್ಟೆಪ್ ಅಲ್ಲಿ ಫಸ್ಟ್ ನಮ್ಗೆ ಎಲ್ಲೆಲ್ಲಿ ಬ್ಲಾಕ್ ಹೆಡ್ಸ್ ಇರುತ್ತೋ ಸೊ ಈ ತರ ಸಿಂಪಲ್ ಆಗಿ ಬ್ಲೆಂಡ್ ಮಾಡ್ಕೊಂತೀನಿ, ಜಾಸ್ತಿ ಅಪ್ಲೈ ಮಾಡಲ್ಲ. ಯಾಕಂದ್ರೆ ಮೇಕಪ್ ಎಷ್ಟು ಅಂದ್ರೆ ನಾವು ಮಿನಿಮಲ್ ಆಗಿ ಮಾಡ್ಕೊಂತೀವೋ ನಮ್ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂಡ್ ಅಷ್ಟೇ ಬ್ರೈಟ್ ಆಗಿರುತ್ತೆ. ಸೊ ಹಂಗಾಗಿ ಮ್ಯಾಕ್ ಅಷ್ಟೇ ನಾನು ಫೌಂಡೇಶನ್ ಎಲ್ಲಾರು ಹೋಗ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಮನೆ ಹತ್ರ ಇದ್ರೆ ನಿಜವಾಗ್ಲೂ ಏನು ಯೂಸ್ ಮಾಡಲ್ಲ, ಒಂದ್ ಮಾಯಿಶ್ಚರೈಸರ್, ಒಂದ್ ಲಿಪ್ ಕೇರ್, ಅಷ್ಟ್ ಬಿಟ್ರೆ ಇನ್ನೇನು ಸಹ ಹಾಕಲ್ಲ. ಸೊ ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ಮೇಕಪ್ ಅಲ್ಲಿ. ಯಾವ ತರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂತೀವೋ ಮೇಕಪ್ ಅಷ್ಟು ಚೆನ್ನಾಗಿ ಕೂರುತ್ತೆ ನಮ್ ಸ್ಕಿನ್ಗೆ. ಅಂಡ್ ಕಾಂಬಿನೇಷನ್ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಯಾವ ತರ ಡ್ರೈ ಸ್ಕಿನ್ನು ಯಾವ್ದಿದ್ರು ಸಹ ಈ ಮ್ಯಾಕ್ ಫೌಂಡೇಶನ್ ಎಲ್ಲಾ ತರ ಸ್ಕಿನ್ಗೂ ಸಹ ಮ್ಯಾಚ್ ಆಗುತ್ತೆ. ನೋಡಿ ಎಷ್ಟು ಫಿನಿಶ್ ಆಗಿ ನಾವು ಫೌಂಡೇಶನ್ ಹಾಕೇ ಇಲ್ಲ ಅನ್ನೋ ತರ ಕಾಣಿಸ್ತಾ ಇದೆ ಫೇಸು. ಸೊ ಈ ತರ ಕೊಟ್ರೆ ಚಂದ. ಫುಲ್ ಬೂದ್ಗಾಗೋದು ಆ ತರ ಇದ್ರೆ ಅಷ್ಟೊಂದು ಆಯಿಲ್ ಇದಿರಲ್ಲ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಕಾಂಪ್ಯಾಕ್ಟ್ ಗಿಂಪ್ ಏನು ಹಾಕಲ್ಲ. ಸೊ ಯಾಕಂದ್ರೆ ಸಿಂಪಲ್ ಆಗಿ ರೆಡಿ ಆಗ್ತಿರೋದ್ರಿಂದ ಮಸ್ಕರ ಹಾಕ್ತಾ ಇದ್ದೀನಿ. ಸೊ ಮಸ್ಕರ ಇದು ಯಾವುದು, ಸೊ ಇದನ್ನ ನಾನು ಟ್ಯಾಗ್ ಮಾಡಿರ್ತೀನಿ ನೋಡಿ. ಈ ಮಸ್ಕರ ಪ್ರಾಡಕ್ಟ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನಿಮ್ಗೆ ಬೇಕಂತಂದ್ರೆ ನೀವು ಬೈ ಮಾಡ್ಕೊಳ್ಳಿ. ಸೊ ಹೊರಗಡೆ ಹೋಗ್ಬೇಕಾದ್ರೆ ಸಿಂಪಲ್ ಆಗಿ ರೆಡಿ ಆಗೋದಂದ್ರೆ ಇದೇ ತರ ರೆಡಿ ಆಗೋದು. ಒಬ್ರಿಗೆ ಇಷ್ಟ ಇರಲ್ಲ ಸೊ ಜಾಸ್ತಿ ಮೇಕಪ್ ಮಾಡ್ಕೊಂಡು ಎಲ್ಲ ಹೊರಗಡೆ ಹೋಗ್ಲಿಕ್ಕೆ. ಸೊ ಅವರು ಈ ಪ್ರಾಡಕ್ಟ್ಗಳನ್ನ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು ಗೈಸ್, ತುಂಬಾ ಚೆನ್ನಾಗಿದೆ. ನಾನು ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಪರ್ಸ್ನಲಿ ಐ ಲವ್ ದಿಸ್ ಪ್ರಾಡಕ್ಟ್. ಅಂಡ್ ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದು NYB ಅವ್ರದ್ದು, ನಂದು ಆಲ್ ಟೈಮ್ ಫೇವ್ರೇಟ್. ಯಾಕಂತಂದ್ರೆ ಮ್ಯಾಟ್ ಫಿನಿಶಿಂಗು ಇದೆ. ಸೊ ನೋಡಿ ಇಲ್ಲಿ 2 in 1, ಇದು ಮ್ಯಾಟ್ ಫಿನಿಶಿಂಗ್ ಅಂದ್ರೆ ನಾರ್ಮಲ್ ಇದೆ ಟ್ಯೂಬ್ ತರ. ಅಂಡ್ ಇಲ್ಲಿ ಬಂದ್ರೆ ನೋಡಿ ಈ ತರ ಮ್ಯಾಟ್ ಫಿನಿಶಿಂಗು ಇದೆ. ಸೊ ಹಂಗಾಗಿ ನಂಗೆ ಲಿಪ್ಸ್ಟಿಕ್ ಪರ್ಸ್ನಲಿ ತುಂಬಾ ಇಷ್ಟ. ಸೊ ಇವಾಗ ಅಪ್ಲೈ ಮಾಡೋಣ. ನಾನು ಇಷ್ಟೇ ಅಪ್ಲೈ ಮಾಡೋದು, ತುಂಬಾ ಪ್ರೊಫೆಷನಲ್ ಆಗೆಲ್ಲ ಅಪ್ಲೈ ಮಾಡಲ್ಲ, ಇದೇ ತರನೇ ನಾನು ಅಪ್ಲೈ ಮಾಡೋದು. ಸೊ ನೋಡಿ ಫೈನಲ್ ಲುಕ್. ಸೊ ನನ್ನ ಹಸ್ಬೆಂಡ್ ಒಂದು 4 o'clock ಆಯಿತು, ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡೆಲ್ಲ ಬರೋ ಅಷ್ಟರಲ್ಲಿ. ಸೊ ನಾವು ಅಷ್ಟರಲ್ಲಿ ನಾನು ನಮ್ಮ ಅಕ್ಕ ಎಲ್ಲ ರೆಡಿ ಇದ್ವಿ. ಯಾಕಂದರೆ ನಮ್ಮ ಅಕ್ಕವರು ಸ್ವಲ್ಪ ಊರಿಗೆ ಹೋಗ್ತಾಯಿದ್ರು, ಹಾಗೆ ಅವ್ರನ್ನೂ ಸಹ ತುಮಕೂರಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ನಮ್ಮ ಕಾರಲ್ಲೇ ಬನ್ನಿ ಅಂತ ಹೇಳಿದ್ವಿ. ಸೊ ಬಂದರು. ಸೊ ಎಲ್ಲರೂ ಹೋಗ್ತಾ ಇದ್ವಿ ಇವಾಗ. ಅಂದ್ರೆ ತುಮಕೂರು ಹೊರಟ್ರೆ ಸಾಕು ಮಳೆ ಬರ್ತಾ ಇರುತ್ತೆ. ಏನ್ ಗೊತ್ತಾ ಗೈಸ್, ನಮ್ಮ ಅಕ್ಕಗೆ ಆಕ್ಚುಲಿ ಕನಸುಗಾರ ಸಾಕು, ಏನು ಕನಸುಗಾರ ಮೂವಿದು ಸಾಂಗ್ ಬೇಕಂತೆ, ಹಳೆ ಸಾಂಗ್ಸ್ ಬೇಕಂತೆ. ನೋಡಿ ಇಲ್ಲಿ ಹಳೆ ಸಾಂಗ್ಸ್ ಸರ್ಚ್ ಮಾಡೋರು ಒಬ್ರು ಇದ್ದಾರೆ. ಸೊ ನಮ್ಮ ಅಕ್ಕಂಗೆ ಹಳೆ ಸಾಂಗ್ಸ್ ಅಂತಂದ್ರೆ ತುಂಬಾ ಇಷ್ಟ. ನಮ್ಮ ಮನೆಯವ್ರಿಗೆ ನ್ಯೂ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ.
ಅದಕ್ಕೆ ಇವಾಗ ಸರ್ಚ್ ಮಾಡ್ತಾರೆ. ಮಳೆ ನೋಡಿದ್ರೆ ಈ ರೇಂಜಿಗೆ ಬರ್ತೈತೆ. AC ಇಲ್ಲ ಅಂದರೆ ಒಂದು ನಿಮಿಷನೂ ಕೂತ್ಕೊಳಕ್ಕಾಗಲ್ಲ ಇವಾಗ, ಯಾಕಂದರೆ ಎಲ್ಲ ಫಾಗ್ ಕಟ್ಬಿಡುತ್ತೆ. ಸೊ ರೀಚ್ ಆಗಬೇಕು ತುಮಕೂರಿಗೆ. ಎಷ್ಟು ಗಂಟೆಗೆ ರೀಚ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ 5:18 ಆಗೋಯ್ತು ನೋಡಿ. ಇಲ್ಲಿ ಟೈಮ್ ಎಷ್ಟು ಅಂತ ತೋರಿಸ್ತಾ ಇದೆ, 5:18. ಮಳೆ ಜೋರು ಮಳೆ. ನಾನು ತುಮಕೂರ್ಗೆ ಹೊರಟೆ ಅಂತ ಸಿಕ್ಕಾಬಿಟ್ಟು ಮಳೆ ಬರ್ತೈತೆ. ಸೊ ಸಿಗೋಣ ಹಾಗೆ. ಈ ವ್ಲಾಗಲ್ಲಿ ಲಾಟ್ಸ್ ಆಫ್ ಸರ್ಪ್ರೈಸಸ್ ಇರುತ್ತೆ. ಅದೇನು ಸರ್ಪ್ರೈಸಸ್ ಅಂತಲೂ ಸಹ ನಾನು ತುಮಕೂರ್ಗೆ ಹೋದ್ಮೇಲೆ ಹೇಳ್ತೀನಿ. ಕರೆಕ್ಟಾಗಿ ಹೇಳು ಅಣ್ಣ. ನಿನ್ ಛತ್ರಿ ಆಯ್ತಲ್ಲ, ತೋರ್ಸು. ಛತ್ರಿ ತೋರ್ಸು, ನಿನ್ ಮಗ ತೋರ್ಸು. ನೋಡಿ ಗೈಸ್, ಇಲ್ಲಿ ಇವ್ರಿಗೆ ಒಂದು ಹೆಣ್ಣು ಬೇಕಾಗಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿ. ದೇಶ ಸುತ್ತಾರೆ, ಕೋಶ ಓದ್ತಾರೆ ನೋಡ್ರಿ. ಏನಣ್ಣ, ಏನಪ್ಪ ನೀನ್ ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ಲ. ನಾವು ಕೊಟ್ಟಿಯೂರ್ಗೆ ಹೋಗ್ತಾ ಇದೀವಿ. ಕೋಟಿಯೂರ್ಗೆ ಹೋಗ್ತಾ ಇದೀವಿ. ಎಲ್ಲರಿಗೂ ಆಯ್ ಮಾಡು ನನ್ನ ಬ್ಲಾಗಲ್ಲಿ. ಗೈಸ್, ಇವ್ರದ್ದು ಅಷ್ಟೇ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರೆ. ಯಾರು ಸಹ ಸಬ್ಸ್ಕ್ರೈಬ್ ಮಾಡಬೇಡಿ, ಅನ್ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಬಿಸಿಬೇಳೆ ಬಾತ್ ಅದು ನಾಟಿ ಸ್ಟೈಲ್ ಮಾಡಿ ಒಬ್ರಿಗೂ ಕೊಡ್ದಂಗೆ ತಿಂದವ್ರೆ. ಕೊಡಕ್ಕಾಗಲ್ಲ, ವ್ಲಾಗಲ್ಲಿ ಬ್ಯುಸಿ ಆಗಿದೀವಿ. ಅವ್ರು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನೋಡಿ ಗೈಸ್, ಬೆಟ್ಟದ ಮೇಲೆ ಕಾರ್ ಓಡಿಸ್ತಾರಂತೆ. ನೋಡಿ ಗೈಸ್, ಇಲ್ಲಿ ಆಫ್ ರೋಡಿಂಗ್ ಮಾಡ್ತಾವ್ರೆ ನಮ್ಮ ಅಣ್ಣ ಅವರು. ನೋಡಿ ಗೈಸ್, ನಮ್ಮ ಅಣ್ಣ ಎಡಿಟರ್. ಇವಾಗ ಹೇಳ್ತೀನಿ ಬಿಡೋಣ, ಹೋಗ್ಲಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇವರೇ ಕಾರಣ. ಇವರೇ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅರ್ಧ ಬರ್ದಕ್ಕೆ ಬಿಟ್ಟು ನೀರಲ್ಲಿ ಹೋಗಿದ್ದು ಎಲ್ಲ ಇವರೇ. ಇವಾಗ ನನಗೆ ಮೊಬೈಲ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಗೈಸ್. iPhone 17 Pro Max ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅದೇ ಸರ್ಪ್ರೈಸು, ಇನ್ನೇನು ಸರ್ಪ್ರೈಸ್ ಇಲ್ಲ. ಅವಾಗಿಂದ ಸರ್ಪ್ರೈಸ್ ಹೇಳ್ತೀನಿ ಅಂತೀನಲ್ಲ, ಅದೇ. ಸೊ ಇವಾಗ ಹೋಗ್ತಿದ್ದೀವಿ ತಗೊಳಕ್ಕೆ. ಹೆಂಗೆ ಅನ್ನಿಸ್ತಿದೆ ಸಂತೋಷ್? ಕರೆಕ್ಟಾಗಿ ಹೇಳು. iPhone 17 Pro Max ಗಿಫ್ಟ್ ಕೊಡ್ತಾ ಇದೆ ಸಂತೋಷ್. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಅಮ್ಮನೂ ಬರ್ತಾವ್ರೆ. ನನ್ನ ಮೊಬೈಲ್ ತೊಗೊಳ್ಬೇಕಾದ್ರೆ ಅವ್ರಿಲ್ಲ ಅಂದರೆ ಹೆಂಗೆ? ಸೊ ಅದಕ್ಕೋಸ್ಕರ ನಮ್ಮ ಅಮ್ಮನೂ ಬರ್ತೈತೆ. ಇವಾಗ ಮೊಬೈಲ್ ಅಂಗಡಿ ಹತ್ರ ಹೋಗೋಣ. iPhone 17 Pro Maxನ ಓಪನ್ ಮಾಡೋಣ. ಬನ್ನಿ ನೀವು ಸಹ ನನ್ನ ಜೊತೆ. ನೋಡಿ, ನನಗೆ ಆಗದೆ ಇರೋರು ಯಾರೋ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಇದೇ ಥರ ಆಗ್ತಿದೆ. ಹೋದ 6 ಮಂತ್ಸಲ್ಲಿ ಆ ಕಾಲ ಆಗಿತ್ತು, ಇವಾಗ ನೋಡಿದ್ರೆ ಈ ಕಾಲ ಆಗಿದೆ. ಏನೋ ಗೊತ್ತಿಲ್ಲ, ಲೈಫಲ್ಲಿ ಏನೇನೋ ಆಗ್ತಿದೆ. ಸೊ ಎಲ್ಲ ಪಾಸಿಟಿವ್ ಆಗಿ ತೊಗೊಂಡೋಗ್ತೀನಿ ನಾನು. ತಿಂಡಿ ಪೋತಿಲಿ ಇರೀಶ್ ಯಾವಾಗಲೂ ತಿಂಡಿ ತಿನ್ನೋದೇ ಕೆಲಸ. ಅಜ್ಜಿಗೆ ಗೊತ್ತಿದ್ದಂಗೆ ತಿಂಡಿ ತಿನ್ನಿಸ್ತಾವಳೆ. ಒಳ್ಳೆ ಹೆಲ್ತಿ ಫುಡ್ ಅಲ್ವೇನೆ? ನೋಡಿ ಗೈಸ್, ಒಳ್ಳೆ ಹೆಲ್ತಿ ಫುಡ್ ತಿಂತೊಳ್ಳೆ ಇರೀಶಾ. ಫುಲ್ ಹೆಲ್ತಿ ಫುಡ್. ಏನ್ ಸಮಾಚಾರ? ಹಿಂಗೆ ಹೇಳ್ಬೇಕು ಎಲ್ಲ. ನಾವೇನ್ ಹೇಳ? ನೀವ್ ಹೇಳಿ ನಾವ್ ಕೇಳ್ತೀವಿ. ಹೌದಾ? ನನಗ್ ಮೊಬೈಲ್ ತಗೊಳಕ್ ಹೋಗ್ತಾ ಇದೀವಿ. ನಮ್ಮ ಅಮ್ಮನೇ ಕೊಡಿಸ್ತಾ ಇರೋದು. iPhone 17 Pro Max ಕೊಡಿಸ್ತಿದ್ದಾರೆ. ನಿಜ ಗೈಸ್, ಅಮ್ಮನೇ. ಇವಾಗ ನೋಡಿರಂತೆ, ಬನ್ನಿ ಗೈಸ್. ಇವಾಗ ಜಸ್ಟ್ ಇಲ್ಲಿ ಬಂದ್ವಿ. ಇಲ್ಲೊಂದು ಸಂಗೀತ ಅನ್ನೋದಿದೆ. ಯಾವ್ದ್ರಲ್ಲಿ ತಗೊಳೋದೋ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ. ನೋಡೋಣ ಯಾವ್ದ್ರಲ್ಲಿ ತಗೊಂತೀವಿ ಏನು. MG ರೋಡಲ್ಲಂತೂ ಈ ಪಾರ್ಕಿಂಗ್ ಹುಡ್ಕೋಷ್ಟ್ರಲ್ಲಿ ಅಪ್ಪ ಸಾಕಾಗೋಗುತ್ತೆ. ನೋಡಿ ಇಲ್ಲಿ ಇವತ್ತು ಪಾರ್ಕ್ ಮಾಡ್ದಂಗೆ ಮೊಬೈಲ್ ತಗೊಂಡಂಗೆ. ಎಂತ ಮಾಡೋದು. ಟೈಮೇ ಸರಿ ಇಲ್ಲ. ಏನ್ ಮಾಡೋದು? ಅಲ್ಲಿ ಆ ಕಡೆ ಎಲ್ಲಾದ್ರೂ ಒಳಗಡೆ ಹೋಗ್ಬಿಟ್ಟಕ್ಕದ. ವಾರದಿಂದ ಕೂಡಿಕೊಂಡವಳು ಮಮ್ಮಿ ಆ ದುಡ್ಡ. ನೀನು ಹೋದ್ಸಲ ಹೇಳಿದ್ದಲ್ಲ ಕಾಸಿಲ್ಲ ಅಂತ, ಅದಕ್ಕೆ ಅವಳು ಕುಡಿಕೊಂಡವಳು ಪಾಪಚ್ಚಿ. ಥ್ಯಾಂಕ್ಸ್ ಮಾಡಮ್ಮ ಮೊಮ್ಮಗಳಿಗೆ. ಹೆಂಗ ಅನಿಸ್ತೈತಿ? ತುಂಬಾ ಖುಷಿ ಆಗ್ತೈತೆ. ಸಾಕಿದೆ ಕೋಟಿ ಇದೆ 10 ಲಕ್ಷ ಹೋಗ್ಬಿಡ್ತೀರ ಮೇಡಮ್. ಯಾಕಂದ್ರೆ ಹಾಕೊಂಡಿದ್ರವ
ಚಾರ್ಜ್ ಹಾಕ್ಬೇಕಾ ಇನ್ನಾದ್ರು? ಸ್ಯಾಮ್ಸಂಗ್ ಅಲ್ಲಿ ಯಾವ್ದಿದೆ? ಅಮ್ಮ ಬಂದಿಲ್ಲ ವಿಚಾರಿಸ್ಕೊಂಡು ಹೋಗಿದ್ರಂತೆ. ದರ್ಶನ್ ಒಂದು ಹೇಳು, ಯಾವ್ದು ಬೇಕು ಹೇಳು ಮೊಬೈಲ್. ಪಾಪ ಇದು ಕೊಡ್ಸಿ ಪಾಪ, ಬ್ಲಾಗ್ ಮಾಡೋಕ್ಕೆ ಅಪ್ಡೇಟ್ ಆಗೋಣ ನಾನು. ಪಾಪ ಇದು ಕೊಡ್ಸಿ, ನನಗೆ ಕೊಡ್ಸಿ. ಈ ಸಲ ಬೋರ್ಡೆ ಬಂತಲ್ಲ ನಿಮಗೆ ಫ್ಲಿಪ್ಕಾರ್ಟಲ್ಲಿ ನೋಡಿದ್ರೆ ರಿಯಲ್ಮಿ C83 5G ಸ್ಮಾರ್ಟ್ಫೋನು. ರ್ಯಾಮ್ ನೀವು ಹೇಳ್ದಂಗೆ 4000, ಎಲ್ಲ ಸೇಮ್ ನೀವು ಹೇಳಿ 7000 mAh ಬ್ಯಾಟ್ರಿ ಎಲ್ಲ ಇದೆ. ನೋಡಿ ಮಮ್ಮಿ, ನನಗೆ ಕೋರ್ಸ್ ಕೋರ್ಸು 16,499. ಇದೇ ನಾನು ತಾಂಬೇಕು ಅಂದ್ಕೊಂಡ್ರೆ ನೆಕ್ಸ್ಟ್ ನಿಮಗೆ 14 ಬರುತ್ತೆ. ವೇಟ್ ವ್ಲಾಗ್ಸ್ ಮಾಡೋಕ್ಕೆಲ್ಲ ಇದೆ ಸರಿ ಕಣಮ್ಮ. ವ್ಲಾಗ್ಸ್ ಮಾಡೋಕ್ಕೆ ಬೆಸ್ಟು ಅಂತಂದ್ರೆ ಇದೆ. ಹೊಸದ ಯಾವುದೋ ಒಂದು ಎಲ್ಲ ಒಂದೇ ತನ. ಕ್ಯಾಮ್ರಾ ಕ್ವಾಲಿಟಿ ಅಂತೂ ಮಸ್ತ್ ಐತೆ. ಏನಿದೆ ಪ್ರೈಸು ಇಲ್ಲಿ ನೋಡಿ, ಬಾಕ್ಸ್ ಪ್ರೈಸು ಇದಕ್ಕಿಂತ ಜಾಸ್ತಿ ಬೇಕು ಈ ಫೋನ್ ಬೇಕಾ ಈ ಫೋನ್ ಬೇಕಾ? ಆ ಫೋನ್ ಬೇಕಾ? ಐಫೋನ್ ತಗೋ, 70 Pro Max ತಗೋ. ಬೇಡವಾ? ಬೇಕಾ? ಮೆಣಸಿನ್ಕಾಯಿ ಬೋಂಡ ಮತ್ತು ಹೀರೆಕಾಯಿ ಬೋಂಡ ಸೂಪರ್ ಆಗಬೇಕು. ತಿನ್ನಬೇಕು ಗೈಸ್, ಟೇಸ್ಟ್ ನೋಡಬೇಕು ಹೆಂಗಾಗಿದೆ ಏನು ಅಂತ. ಮೈ ಫೇವ್ರೆಟ್. ಆ್ಯಕ್ಚುಲಿ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ, ಸೊ ಅದಕ್ಕೆ ನಮ್ಮಮ್ಮ ಮೆಣಸಿನ್ಕಾಯಿ ಬಜ್ಜಿ ಹಾಕೈತೆ ಬಂದ್ಬಿಟ್ಟು. ಸೊ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ. ಹಾಗೆ ಹೀರೆಕಾಯ್ದು ಹಾಕಿದೆ ಮತ್ತು ಮೆಣಸಿನ್ಕಾಯ್ದು ಹಾಕಿದೆ. ಚಳಿಗೂ ಮತ್ತು ಮಳೆ ಬಂದಿರೋದಕ್ಕೂ ಸೂಪರ್ ಆಗೈತೆ. ತೊಗೊಳ್ಳಿ, ಹಂಗೆ ನೀವು ತಿನ್ಕೊಳ್ಳಿ. ಸೊ ಆ್ಯಕ್ಚುಲಿ ಮೊಬೈಲ್ ತೊಗೊಳಕ್ಕೆ ಹೋಗಿದ್ದು ನನಗಲ್ಲ, ನಮ್ಮಮ್ಮಗೆ. ಬಟ್ ಏನಂತಂದರೆ ಆನ್ಲೈನ್ಗೂ ಮತ್ತು ಆ್ಯಕ್ಚುಲಿ ಶೋರೂಮಲ್ಲಿ ಕೇಳಿದ್ದಕ್ಕೂ ಮತ್ತು ಮೊಬೈಲ್ ಆನ್ಲೈನಲ್ಲೂ ತುಂಬ ಡಿಫ್ರೆನ್ಸ್ ಹೊಡಿತಿದೆ. ಅಮೌಂಟ್ ಒಂದು 3,500 ರೂಪಾಯಿ ಎಕ್ಸ್ಟ್ರಾ ಕೇಳ್ತವ್ರೆ ಇಲ್ಲಿ. ಸೊ ಹಂಗಾಗ್ಬಿಟ್ಟು ನಮ್ಗೆ ಆಫರ್ಸ್ ಏನು ಬೇಡ ಅಂತೇಳಿ ಕಮ್ಮಿ ಮಾಡಿ ಅಂತ ಕೇಳಿದ್ವಿ. ಬಟ್ ಅವ್ರು ಕಮ್ಮಿ ಮಾಡಲ್ಲ ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಇವಾಗ ನಾವು ಆನ್ಲೈನಲ್ಲೇ ಬುಕ್ ಮಾಡ್ತಿದ್ವಿ ಮೊಬೈಲು. ಯಾವ ಮೊಬೈಲು ಏನು ಅನ್ನೋದು ಪ್ರತಿಯೊಂದು ಸಹ ನಾನು ತೋರಿಸ್ತೀನಿ. ನಮ್ಮಮ್ಮನೇ ಬರ್ತಾರೆ ಇಸ್ಕೊಂಡು ಹೋಗಿ ಮೊಬೈಲು. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಬುಕ್ ಮಾಡ್ತೀವಿ. ಸೊ ನೋಡೋಣ. ಆದರೆ ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ, ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ.